ಈಗ ತಾನೇ 9th ಎಕ್ಸಾಮ್ ಮುಗ್ದಿದೆ, SSLC ಶುರುವಾಗೋಕ್ಕಿಂತ ಮುಂಚೆ ಸಮ್ಮರ್ ವೆಕೇಶನ್ ನಡೀತಿದೆ, ಸ್ವಲ್ಪ ನಾನು ಸಮ್ಮರ್ ವೆಕೇಶನ್ನ ಎಂಜಾಯ್ ಮಾಡಿಬಿಡ್ತೀನಿ, ರಿಲ್ಯಾಕ್ಸ್ ಮಾಡಿಬಿಡ್ತೀನಿ ಅಂತ ಅನ್ಕೋತಿದ್ರೆ ಮಕ್ಕಳ ಇಲ್ಲಿ ನನ್ನ ಮಾತನ್ನ ಕೇಳಿ. ನಾನು ಹೇಳ್ತಿರೋಂಥ ಒಂದಷ್ಟು ವಿಚಾರಗಳನ್ನ ನೀವು ಫಾಲೋ ಮಾಡಿದ್ರೆ ನೀವು ಎಲ್ಲರಿಗಿನ್ನ ಮುಂಚೆ ನಿಮ್ಮ SSLC ಸಿಲೆಬಸ್ನ ಖಂಡಿತವಾಗಿಯೂ ಮುಗಿಸ್ತೀರಾ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗಿನ್ನ ಮುಂಚೆ ಸಿಲೆಬಸ್ನ ಕಂಪ್ಲೀಟ್ ಮಾಡಿ ನೀವು ಎಕ್ಸಾಮ್ಸ್ಗೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಸೊ ಏನಿದು ವಿಚಾರಗಳು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾನು ಹರ್ಷಿತಾ SS ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಆಗಿದ್ದೀನಿ. ಸೊ ಬನ್ನಿ ಮಕ್ಕಳ, ವಾಟ್ ಇಸ್ ಟುಡೇಸ್ ಟಾಪಿಕ್? ಕಂಪ್ಲೀಟ್ ಫುಲ್ ಸಿಲೆಬಸ್ ಇನ್ ಸಮ್ಮರ್ ವೆಕೇಶನ್ ಅಂತ ಇದೆ. ಅಂದರೆ ನಿಮ್ಮ ಇಡೀ ಪಠ್ಯಕ್ರಮ ಏನಿದೆ ಇದನ್ನು ನಿಮ್ಮ ಬೇಸಿಗೆ ರಜೆ ಏನಿದೆ ಇದರಲ್ಲಿ ಮುಗಿಸ್ಬಿಡೋಣ ಅಂತ ಟಾಪಿಕ್ ಇದೆ. ಬಟ್ ಇಸ್ ಇಟ್ ಆ್ಯಕ್ಚುಲಿ ಪಾಸಿಬಲ್? 33 ಚಾಪ್ಟರ್ ಇದೆ ನಿಮ್ಮ ಸೋಷಿಯಲಿನಲ್ಲಿ, 13 ಚಾಪ್ಟರ್ ಇದೆ ಸೈನ್ಸಿನಲ್ಲಿ, ಮ್ಯಾಥಮ್ಯಾಟಿಕ್ಸಲ್ಲಿ ನೀವು ಯಾವತ್ತೂ ಕೇಳ್ದಿರೋಂತಹ ಚಾಪ್ಟರ್ಸ್ ಕೂಡ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಈ ಎಲ್ಲ ಸಿಲೆಬಸ್ನ ಸಮ್ಮರ್ ವೆಕೇಷನಲ್ಲಿ ಆ್ಯಕ್ಚುಲಿ ಫುಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಇದು ತುಂಬಾ ಕಷ್ಟವಾದ ವಿಚಾರ ಮಕ್ಕಳ. ಬಟ್ ನಾನು ಹೇಳ್ತಿರುವಂತಹ ಒಂದಷ್ಟು ಹ್ಯಾಬಿಟ್ಸ್ನ ನೀವು ಬಿಲ್ಡ್ ಮಾಡಿಬಿಟ್ರೆ, ಒಂದಷ್ಟು ಸ್ಕಿಲ್ಸ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಎಲ್ಲರಿಗಿನ ಮುಂಚೆ ನೀವು ಖಂಡಿತವಾಗಿಯೂ ಸಿಲೆಬಸ್ನ ಮುಗಿಸ್ತೀರಾ. ಸೊ ವಾಟ್ ಆರ್ ದೀಸ್ ಸ್ಕಿಲ್ಸ್, ವಾಟ್ ಆರ್ ದೀಸ್ ಹ್ಯಾಬಿಟ್ಸ್ ಅಂತ ನೋಡ್ಕೊಳ್ಳೋಣ. ನೋ, ದ ಐಡಿಯಾ ಇಸ್ ನಾಟ್ ಟು ರೀಡ್ ಎವ್ರಿಥಿಂಗ್, ಬಿಕಾಸ್ ನೀವು ಎಲ್ಲದನ್ನು ಈಗಲೇ ಓದಿ ಮುಗಿಸ್ಬಿಟ್ರೆ ವಾಟ್ ಆರ್ ಯು ಗೋಯಿಂಗ್ ಟು ಡೂ ಫಾರ್ ದ ರೆಸ್ಟ್ ಆಫ್ ದ ಇಯರ್? ನೀವು SSLC ಒಂದು ಸಿಲೆಬಸ್ನ ಕ್ರಿಯೇಟ್ ಮಾಡಿದ್ದಾರೆ, ನಮ್ಮ ಬೋರ್ಡು ಒಂದಷ್ಟು ಚಾಪ್ಟರ್ಸ್ನ ಹಾಕಿದ್ದಾರೆ, ಒಂದಷ್ಟು ಸಿಲೆಬಸ್ನ ಕಂಪೈಲ್ ಮಾಡಿ ನಿಮಗೋಸ್ಕರ SSLCಗೆ ಕೊಟ್ಟಿದ್ದಾರೆ. ರೀಸನ್ ಏನು? ಸೊ ದ್ಯಾಟ್ ಯು ಗೇನ್ ನಾಲೆಡ್ಜ್. ಒಂದು ಕಾರಣಕ್ಕೆ ನಿಮಗೆ ಈ ಸಿಲೆಬಸ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅಲ್ವಾ? ಸೊ ಡು ನಾಟ್ ಲುಕ್ ಅಟ್ ಇಟ್ ಲೈಕ್ ಓ ನಾನು ಇದನ್ನು ಮುಗಿಸ್ಬೇಕು ಮುಂದಿನ ಸ್ಟೆಪ್ಗೆ ಹೋಗಬೇಕು. ನೋ, ಈ ಸಿಲೆಬಸ್ನ ನಿಮಗೆ ಕೊಟ್ಟಿರೋಕ್ಕೆ ಒಂದು ಕಾರಣ ಇದೆ. ಇದರಿಂದ ನೀವು ನಿಮ್ಮ ನಾಲೆಡ್ಜ್ನ ಬೆಳೆಸ್ಕೋಬೇಕು, ನಿಮಗೆ ಗೊತ್ತಿರುವಂತಹ ಮಾಹಿತಿ ಏನಿದೆ ಇದನ್ನು ನೀವು ಬೆಳೆಸ್ಕೋಬೇಕು. ಸೊ ಸಿಲೆಬಸ್ನ ಮುಗಿಸ್ಬಿಡ್ಬೇಕಪ್ಪ, ನಾನು ಕೈ ಒದರ್ಕೊಬಿಡ್ಬೇಕಪ್ಪ, ಈ ಮೈಂಡ್ ಸೆಟ್ನ ತೆಗೆದ್ಬಿಡಿ. ಓಕೆ, ಇನ್ಸ್ಟೆಡ್ ಈ ನಾಲೆಡ್ಜ್ನ ನಾನು ಹೇಗೆ ಬೆಸ್ಟ್ ರೀತಿಯಲ್ಲಿ ಕಲಿಬಹುದು, ನಾನು ಹೇಗೆ ಬೆಸ್ಟ್ ಎಫರ್ಟ್ಸ್ನ ಹಾಕಿ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಈ ಸಿಲೆಬಸ್ನ ಅರ್ಥ ಮಾಡ್ಕೋಬೇಕು, ಈ ರೀತಿಯ ಮೈಂಡ್ ಸೆಟ್ಟಿಂದ ಆಪರೇಟ್ ಮಾಡಿ. ಓಕೆ, ಸೊ ದ ಗೋಲ್ ಇಸ್ ನಾಟ್ ಟು ಫಿನಿಶ್ ಸಿಲೆಬಸ್. ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಟ್ಟು ಎಲ್ಲ ಮುಗ್ಸಾಕ್ಬಿಡೋದು ಇಸ್ ನಾಟ್ ದ ಗೋಲ್. ಓಕೆ, ಎಸ್. ಸೊ ವಾಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ ಮಕ್ಕಳ? ಈಗ ನೀವು ಸ್ಕೂಲಿಗೆ ಹೋದರೆ ನಿಮ್ಮ ಟೀಚರು ಮೇ ಬಿ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ನಿಮಗೆ ಪಾಠ ಮಾಡ್ತಾರೆ ಅಷ್ಟೇ. ಅದಾದಮೇಲೆ ಮನೆಗೆ ಹೋದ್ಮೇಲೆ ಮೇ ಬಿ ಒಂದು 6 ಗಂಟೆಯಿಂದ 10 ಗಂಟೆವರೆಗೂ ನಿಮ್ಮ ಅಪ್ಪ ಅಮ್ಮ ಬಂದುಬಿಟ್ಟು ಓದ್ಕೊಳ್ರು ಅಂತ ಪುಷ್ ಮಾಡ್ಬೋದು ಅಷ್ಟೇ. ಬಟ್ ಇದೆಲ್ಲದಕ್ಕಿಂತ ಏನು ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ 9 ರಿಂದ 5 ಗಂಟೆ ಟೀಚರ್ಸನ್ನ ಜವಾಬ್ದಾರಿ ಮುಗ್ದೋಯ್ತು, 6 ರಿಂದ 10 ಗಂಟೆ ಅಪ್ಪ ಅಮ್ಮನ ಜವಾಬ್ದಾರಿ ಮುಗ್ದೋಯ್ತು. ಅಟ್ ದ ಎಂಡ್ ಆಫ್ ದ ಡೇ ದ ಒನ್ ಹೂ ಹ್ಯಾಸ್ ಟು ಸ್ಟಡಿ ಇಸ್ ಯು. ಪಾಠ ಕಲಿಬೇಕಾಗಿರೋದು, ಪ್ರಾಕ್ಟೀಸ್ ಮಾಡಬೇಕಾಗಿರೋದು, ಅಭ್ಯಾಸ ಮಾಡಬೇಕಾಗಿರೋದು ನೀವು. ಸೊ ರೆಸ್ಪಾನ್ಸಿಬಿಲಿಟಿ ಎಲ್ಲಿಗೆ ಬರುತ್ತೆ? ನಿಮ್ಮ ಮೇಲೆ ಬರುತ್ತೆ, ಜವಾಬ್ದಾರಿ ಬೀಳೋದು ನಿಮ್ಮ ಮೇಲೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಹ್ಯಾಬಿಟ್ ದಟ್ ಯು ಕ್ಯಾನ್ ಡೆವಲಪ್ ಇಸ್ ದ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ. ನೀವು ಸ್ವತಃ ನೀವೇ ಖುದ್ದು ಅಧ್ಯಯನ ಮಾಡೋದನ್ನ ಅಭ್ಯಾಸ ಮಾಡಬೇಕು. ಆ್ಯಂಡ್ ಟ್ರಸ್ಟ್ ಮೇ ಮಕ್ಕಳ, ನಾವು ಈಗ ತಾನೇ ಹೋದ ತಿಂಗಳು ನಿಮ್ಮ ಸೀನಿಯರ್ಸಿನ ರಿಸಲ್ಟ್ಸ್ ಬಂತು ಅಲ್ವಾ? ಅಂದರೆ ನಿಮ್ಮ ಟಾಪರ್ಸ್ ನಮ್ಮ ಸುಬ್ರಹ್ಮಣ್ಯ ಆಗಿರ್ಬೋದು, ಲಿಖಿತ್ ಆಗಿರ್ಬೋದು, ನಿಮ್ಮ ಸೀನಿಯರ್ಸ್ ಇವರು. ಸುಬ್ರಹ್ಮಣ್ಯನ್ಗೆ ಇನ್ಫ್ಯಾಕ್ಟ್ 622 ಆನ್ 625 ಸ್ಕೋರ್ ಮಾಡಿದ್ರು ಅವರು. ಸೊ ಒನ್ ಇಂಪಾರ್ಟೆಂಟ್ ಥಿಂಗ್, ಅವರಷ್ಟೇ ಅಲ್ಲ, ಅವರ ಅಪ್ಪ ಅಮ್ಮ ಕೂಡ ಏನು ಹೇಳ್ತಿದ್ರು ಅಂದರೆ, ನಾನು ಯಾವತ್ತೂ ನನ್ನ ಮಕ್ಕಳಿಗೆ ಹೋಗ್ಬಿಟ್ಟು ಅಥವಾ ನನ್ನ ಮಗನಿಗೆ ಹೋಗ್ಬಿಟ್ಟು ನಾನು ಓದ್ಕೋ ಇದನ್ನ ಅಂತ ಪುಷ್ಯೇ ಮಾಡಲಿಲ್ಲ. ಅವನೇ ಸ್ವತಃ ಖುದ್ದಾಗಿ ತನ್ನ ಸ್ಟಡೀಸ್ನ ತಾನೇ ಮಾಡ್ತಿದ್ದ. ಸೊ ದಿಸ್ ಬಿಕಮ್ಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಥ್ರೂ ಔಟ್ ದ ಇಯರ್ ಮಕ್ಕಳ. ನೀವೇ ಓದೋದನ್ನ ಕಲೀಲೇಬೇಕು. ಆ್ಯಂಡ್ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್ ಟು ಬಿಲ್ಡ್ ದ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ. ಬಿಕಾಸ್ ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೆ ಸಿಲೆಬಸ್ ಕವರೇಜ್ ಆಗಿರ್ಬೋದು, ಅಸೈನ್ಮೆಂಟ್ಸ್ ಬರುತ್ತೆ, ಇಂಟರ್ನಲ್ಸ್ ಬರುತ್ತೆ, ಎಷ್ಟೊಂದು ಟಾಸ್ಕ್ಗಳು ಶುರುವಾಗ್ಬಿಡುತ್ತೆ. ಬಟ್ ರೈಟ್ ನಾವು ನಿಮ್ಮ ಮೇಲೆ ಆ ಪ್ರೆಷರ್ ಯಾವುದೂ ಇರೋದಿಲ್ಲ. ಓಕೆ, ಸೊ ರೈಟ್ ನೌ ಇಸ್ ದ ಟೈಮ್ ಫಾರ್ ಯು ಟು ಬಿಲ್ಡ್ ದ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ. ಅಂದರೆ ಸ್ವತಃ ನೀವು ಅಧ್ಯಯನ ಮಾಡುವಂಥ ಅಭ್ಯಾಸನ ಈಗ ನೀವು ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ವಾಟ್ ಇಸ್ ದ ಅದರ್ ಥಿಂಗ್? ಲೆಟ್ ಗೋ ಆಫ್ ದ ಹ್ಯಾಬಿಟ್ ಆಫ್ ರೋಟ್ ಲರ್ನಿಂಗ್. ಸುಮ್ಮನೆ ರಟ್ಟ ಮಾರೋದು, ಆಯಿತಾ? ಓಕೆ, ಬೈ ಹಾರ್ಟ್ ಮಾಡಿಬಿಡ್ತೀನಿ ನಾನು, ಫಿಸಿಕ್ಸಲ್ಲಿ ಇಷ್ಟು ಫಾರ್ಮುಲಾ ಇದೆಯಾ, ಬೈ ಹಾರ್ಟ್ ಮಾಡಿಬಿಡ್ತೀನಿ. ಓಕೆ, ಬೈ ಹಾರ್ಟ್ ಮಾಡಿದ್ರಿ, ಅದಾದಮೇಲೆ ಎಲ್ಲಿ ಅಪ್ಲೈ ಮಾಡಬೇಕು ಹೆಂಗೆ ತಿಳ್ಕೊತೀರಾ? ಯು ಕ್ಯಾನ್ ನಾಟ್ ಡೂ ದ್ಯಾಟ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಲರ್ನ್ ದ ಬೇಸಿಕ್ಸ್. ಓಕೆ, ಸೊ ಬೇಸಿಕ್ಸ್ನ ತಿಳ್ಕೋಬೇಕು. ಮೂಲಭೂತ ಒಂದಷ್ಟು ಪರಿಕಲ್ಪನೆಗಳು ಇರತ್ವೆ
ಆಯಿತಾ. ನಿಮಗೆ ಏನು ಫಾರ್ ಎಕ್ಸಾಂಪಲ್ ಬಯಾಲಜಿಯಲ್ಲಿ ನೀವು ಲೈಫ್ ಪ್ರಾಸೆಸಸ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅಥವಾ ರಿಪ್ರೊಡಕ್ಷನ್ ಚಾಪ್ಟರ್ ಅಥವಾ ಹೆರಿಡಿಟಿ ಚಾಪ್ಟರ್ನ ಅರ್ಥ ಮಾಡ್ಕೋಬೇಕು ಅಂದರೆ ನಿಮ್ಗೊಂದಷ್ಟು ಬೇಸಿಕ್ಸ್ ಗೊತ್ತಿರಬೇಕು. ಅಲೀಲ್ಸ್ ಅಂದ್ರೇನು, ಜೀನ್ಸ್ ಅಂದ್ರೇನು, DNA ಅಂದ್ರೇನು, ಕ್ರೋಮೋಸೋಮ್ ಅಂದ್ರೇನು, ಇವೆಲ್ಲ ಮಾಹಿತಿ ನಿಮಗಿದ್ರೆ ಈಸಿಯಾಗಿ ನೀವು ಚಾಪ್ಟರ್ಸ್ನ ಅರ್ಥ ಮಾಡ್ಕೋತೀರ. ಆಯಿತಾ. ಅಂದರೆ ವಿಜ್ಞಾನದಲ್ಲಿ ಈ ಏನು ಒಂದಷ್ಟು ಉದಾಹರಣೆ ಅಧ್ಯಾಯಗಳು ಯಾವುವು, ನಮ್ಮ ಜೀವಕ್ರಿಯೆಗಳಾಗಿರಲಿ, ಸಂತಾನೋತ್ಪತ್ತಿ ಅಧ್ಯಾಯ ಆಗಿರಲಿ, ಅಥವಾ ಅನುವಂಶೀಯತೆ ಅಧ್ಯಾಯ ಆಗಿರಲಿ, ಇವಕ್ಕೆಲ್ಲ ನಿಮಗೆ ಒಂದಷ್ಟು ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಮಾಹಿತಿ ಇರಬೇಕು. DNA ಅಂದ್ರೇನು, ಏನು ಕ್ರೋಮೋಸೋಮ್ಸ್ ಅಂದ್ರೇನು, ಗ್ಯಾಮೀಟ್ಸ್ ಅಂದ್ರೇನು, ಸಾರಿ ಕನ್ನಡದಲ್ಲಿ ಹೇಳಬೇಕು ಅಂದರೆ DNA, ವರ್ಣತಂತು, ಲಿಂಗಾಣುಗಳು, ಇದೆಲ್ಲ ನಿಮಗೆ ಮಾಹಿತಿ ಇದ್ದರೆ ಮಾತ್ರ ಈ ಅಧ್ಯಾಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಹಾಗೂ ಭೌತಶಾಸ್ತ್ರದಲ್ಲಿ ನೀವು ಯಾವುದೇ ರೀತಿಯ ಸಂಖ್ಯಾ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂದರೆ ನಿಮ್ಮ ಗಣಿತದ ಮೂಲಭೂತ ಪರಿಕಲ್ಪನೆಗಳು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಸೊ ನೀವು ಬೇಸಿಕ್ಸ್, ಮೂಲಭೂತ ಪರಿಕಲ್ಪನೆಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡೋದನ್ನ ಕಲೀರಿ. ಇದಕ್ಕೋಸ್ಕರ ನಾವು ಫೌಂಡೇಶನ್ ಕೋರ್ಸ್ನ ನಡೆಸಿದ್ವಿ. ಆಯಿತಾ. ಫೌಂಡೇಶನ್ ಕೋರ್ಸ್ನ ನಡೆಸಿದ್ವಿ. ಈ ಫೌಂಡೇಶನ್ ಕೋರ್ಸಿನ ಲಿಂಕ್ಸ್ನ ನಾನು ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ. ಸೊ ಈ ಫೌಂಡೇಶನ್ ಕೋರ್ಸ್ನ ಅಕಸ್ಮಾತ್ ನೀವು ಅಟೆಂಡ್ ಮಾಡಿಲ್ಲ ಅಂದರೆ ಹೋಗಿ ಫೌಂಡೇಶನ್ ಕೋರ್ಸಲ್ಲಿ ಚಾಪ್ಟರ್ ವೈಸ್ ಅಲ್ಲ, ಸಬ್ಜೆಕ್ಟ್ ವೈಸ್ ವಿಡಿಯೋಸ್ ಏನಿದೆ ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಫೌಂಡೇಶನ್ ಕೋರ್ಸ್ನಲ್ಲಿ ಇರುವಂತಹ ವಿಷಯವಾರು ವಿಡಿಯೋಗಳನ್ನ ನೀವು ಹೋಗಿ ಅರ್ಥ ಮಾಡ್ಕೋತೀರಾ. ಓಕೆ. ನೆಕ್ಸ್ಟು ಅನಲೈಸ್ ಲಾಸ್ಟ್ ಇಯರ್ಸ್ ಬ್ಲೂ ಪ್ರಿಂಟ್. ಓಕೆ. ಸೊ ಹೋದ ವರ್ಷ ನಿಮ್ಮ ಸೀನಿಯರ್ಸ್ಗೆ ನೀಲನಕ್ಷೆನ ಕೊಟ್ಟಿದ್ರು. ಓಕೆ. ಬ್ಲೂ ಪ್ರಿಂಟ್ಸ್ ಕೊಟ್ಟಿದ್ರು. ಬ್ಲೂ ಪ್ರಿಂಟ್ಸಲ್ಲಿ ಏನು ಹೇಳಿದ್ರು, ಈ ಚಾಪ್ಟರ್ಸಿಗೆ ಇಷ್ಟು ಮಾರ್ಕ್ಸ್ ಬರುತ್ತೆ ಆ್ಯಂಡ್ ಈ ಮಾರ್ಕ್ಸು ನಿಮಗೆ ಈ ರೀತಿಯ ಕ್ವೆಶನ್ಸ್ ಅಲ್ಲಿಗೆ ಬರುತ್ತೆ ಅಂತ ಕೊಟ್ಬಿಟ್ಟಿದ್ರು. ಓಕೆ. ಸೊ ಬ್ಲೂ ಪ್ರಿಂಟ್ ಏನು ಹೇಳುತ್ತೆ, ಯಾವ ಚಾಪ್ಟರ್ಸಿಗೆ ಜಾಸ್ತಿ ಮಾರ್ಕ್ಸ್ ಇದೆ, ಈ ಐಡಿಯಾನ ನೀವು ತಿಳ್ಕೊಂಡ್ಬಿಟ್ರೆ ಮಕ್ಕಳ ನಿಮ್ಮ SSLC ಜರ್ನಿ ಈಸಿ ಆಗಿಬಿಡುತ್ತೆ. ಬಿಕಾಸ್ ಸೈನ್ಸಿನಲ್ಲಿ 13 ಚಾಪ್ಟರ್ಸ್ ಇದ್ರೂ 8 ಮಾರ್ಕ್ಸ್ per chapter. 8 marks is the highest marks. ಆಯ್ತಾ. ಲಾಸ್ಟ್ ಇಯರ್ ಬ್ಲೂ ಪ್ರಿಂಟಿನ ಪ್ರಕಾರ ಟೋಟಲ್ 80 ಮಾರ್ಕ್ಸ್ ಅಲ್ಲಿ ಓನ್ಲಿ 4 ಚಾಪ್ಟರ್ಸ್ ಹ್ಯಾವ್ 8 ಮಾರ್ಕ್ಸ್. ಆಯ್ತಾ. ಇನ್ನು 80 ಮಾರ್ಕ್ಸ್ ಇದೆ ಅಲ್ವಾ ವಿಜ್ಞಾನದಲ್ಲಿ, ಕೇವಲ 4 ಅಧ್ಯಾಯಗಳಿಗೆ ಮಾತ್ರ 8 ಅಂಕಗಳು ಮೀಸಲಾಗಿದೆ. ಸೊ ಈ ಅಧ್ಯಾಯಗಳು ಯಾವುದು ಅಂತ ತಿಳ್ಕೊಳ್ಳೋದು ತುಂಬ ಪ್ರಮುಖ. ಹಾಗೂ ಈ ಅಧ್ಯಾಯಗಳ ಮೇಲೆ ನೀವು ಜಾಸ್ತಿ ಗಮನನ ಕೊಡಬೇಕು. ನಾನು ಬ್ಲೂ ಪ್ರಿಂಟ್ನ ಈ PPTಯಲ್ಲಿ ಬ್ಲೂ ಪ್ರಿಂಟ್ನ ಫಸ್ಟು ನೀವು ಹೋಗಿ ನೋಡಬೇಕು. ಫೌಂಡೇಶನ್ ಕೋರ್ಸ್ ಅಂತ ಹೇಳಿದೆ ಅಲ್ವಾ, ಅದರಲ್ಲಿ ಬ್ಲೂ ಪ್ರಿಂಟ್ನ ತೋರಿಸಿದ್ದೀನಿ. ಸೊ ನೀವು ಹೋಗಿ ಫೌಂಡೇಶನ್ ಕೋರ್ಸ್ನ ನೋಡಿದಾಗ ಬ್ಲೂ ಪ್ರಿಂಟ್ಸ್ ಕೂಡ ನಿಮಗೆ ಸಿಗತ್ತೆ. ಓಕೆನಾ ಮಕ್ಕಳ. ಸೊ ಈ 8 ಮಾರ್ಕ್ಸ್ ಏನಿದೆ, ಬೇಸಿಕಲಿ ಯಾವ ಚಾಪ್ಟರ್ ನಿಮಗೆ ಜಾಸ್ತಿ ಮಾರ್ಕ್ಸ್ ಕೊಡುತ್ತೋ ಆ ಚಾಪ್ಟರ್ಸ್ ಮೇಲೆ ನೀವು ಗಮನ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥಮ್ಯಾಟಿಕ್ಸಲ್ಲೂ ಕೂಡ ಜಾಸ್ತಿ ಮಾರ್ಕ್ಸ್ನ ನೀವು ಫೋಕಸ್ ಮಾಡಿ ಜಾಸ್ತಿ ಮಾರ್ಕ್ಸ್ ಇರುವಂಥ ಚಾಪ್ಟರ್ಸ್ನ ಕಲಿಬೇಕು. ಹೆಚ್ಚು ಅಂಕಗಳು ಕೊಡುವಂಥ ಅಧ್ಯಾಯಗಳ ಮೇಲೆ ಹೆಚ್ಚು ಗಮನನ ಕೊಡಬೇಕು. ಸೊ ಯಾವುದು ಇದು ಅಧ್ಯಾಯಗಳಂತ ಎಲ್ಲ ನಾನು ಇಲ್ಲಿ ತೋರಿಸಿದ್ದೀನಿ. ಹಾಗೂ ಒಂದಷ್ಟು ಚಾಪ್ಟರ್ಸ್ ಏನಿದೆ ಮಕ್ಕಳ, ನೀವು ಸಿಲೆಬಸ್ನ ತೆಗೆದು ನೋಡಿದ್ರೆ ನಿಮ್ಮ ಏನು ಸೈನ್ಸ್ ಆಗಿರಲಿ, ಸೋಷಿಯಲ್ ಆಗಿರಲಿ, ಮ್ಯಾಥಮ್ಯಾಟಿಕ್ಸ್, ಈ ಟೆಕ್ಸ್ಟ್ ಬುಕ್ಸ್ನ ಓಪನ್ ಮಾಡಿಬಿಟ್ಟು ಇಂಡೆಕ್ಸ್ ಪೇಜ್ನ ನೋಡೋಕ್ಕೆ ಶುರು ಮಾಡಿದ್ರೆ ಒಂದಷ್ಟು ಚಾಪ್ಟರ್ಸ್ ನೀವು ಯಾವತ್ತೂ ಕೇಳೇ ಇಲ್ಲ ಅನ್ನೋ ಒಂದು ಫೀಲಿಂಗ್ನ ಕೊಡುತ್ತೆ. ಓಕೆನಾ. ಮೇ ಬಿ ನೀವು ರಿಪ್ರೊಡಕ್ಷನ್ ಬಗ್ಗೆ 7th 8th 9th ಅಲ್ಲಿ ಕಲ್ತಿರ್ತೀರ, ಅಥವಾ ಆಸಿಡ್ ಬೇಸಿಸ್ ಬಗ್ಗೆ 7th and 9th ಅಲ್ಲಿ ಕಲ್ತಿರ್ತೀರ. ಬಟ್ ಎಕ್ಸಾಕ್ಟ್ಲಿ ಹೆರಿಡಿಟಿ ಬಗ್ಗೆ ಕಲ್ತಿಲ್ಲದೆ ಇರಬಹುದು, ಲೈಫ್ ಪ್ರಾಸೆಸಸ್ನ ನೀವು ಕಲ್ತಿಲ್ಲದೆ ಇರಬಹುದು. ಸೊ ಈ ರೀತಿ ಒಂದಷ್ಟು ಹೊಸ ಚಾಪ್ಟರ್ಸ್ ಏನಿದೆ ಇದ್ರ ಮೇಲೆ ನೀವು ಜಾಸ್ತಿ ಗಮನ ಕೊಡಬೇಕು. ಹಾಗೂ ಈಗಲಿಂದಾನೇ ಓದಲಿಕ್ಕೆ ಶುರು ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸಿನಲ್ಲಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಆಗಿರ್ಬೋದು, ಮ್ಯಾಥಮ್ಯಾಟಿಕ್ಸಲ್ಲಿ ಟ್ರಿಗ್ನೋಮೆಟ್ರಿ ಬಗ್ಗೆ ನೀವು ಕೇಳೇ ಇರಲ್ಲ. ಓಕೆ. ಸೊ ಈ ರೀತಿಯ ಚಾಪ್ಟರ್ಸ್ ಮೇಲೆ ಜಾಸ್ತಿ ಗಮನ ಕೊಡಬೇಕು. ಆಯ್ತಾ. ನಿಮ್ಮ ಪಠ್ಯಕ್ರಮನ ನೋಡಿದಾಗ ಯಾವ ಅಧ್ಯಾಯಗಳು ನೀವು ಮುಂಚೆ ನೋಡೇ ಇಲ್ಲ, ಯಾವತ್ತೂ ಓದೇ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ, ಈ ಅಧ್ಯಾಯಗಳ ಮೇಲೆ ನೀವು ಸ್ವಲ್ಪ ಹೆಚ್ಚು ಗಮನನ ಕೊಡಬೇಕು ಮಕ್ಕಳ. ಯಾವುದಿದು ಅಂತ ನಾನಿಲ್ಲಿ ಒಂದು ಪಟ್ಟಿನ ಕೊಟ್ಟಿದ್ದೀನಿ ನಿಮಗೆ. ಸಿ, ಟ್ರಿಗ್ನೋಮೆಟ್ರಿ ಇನ್ ಮ್ಯಾಥಮ್ಯಾಟಿಕ್ಸ್, ಯು ವುಡ್ ಹ್ಯಾವ್ ನೆವರ್ ಹರ್ಡ್ ಆಫ್ ದಿಸ್ ಚಾಪ್ಟರ್. ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಯು ಗೋಯಿಂಗ್ ಟು ಲರ್ನ್ ಟ್ರಿಗ್ನೋಮೆಟ್ರಿ. ಆಯ್ತಾ. ಸೊ ಟ್ರಿಗ್ನೋಮೆಟ್ರಿನ ಈಗಲೇ ಓದೋಕ್ಕೆ ಶುರು ಮಾಡಿ. ಯಾಕಂದ್ರೆ ಈಗ ಮುಗಿಸ್ಕೊಂಡ್ಬಿಟ್ರೆ ಮಕ್ಕಳ ವೆಕೇಶನಲ್ಲಿ
ನೀವು ಟ್ರಿಗ್ನೋಮೆಟ್ರಿ ಮುಗಿಸ್ಬಿಟ್ರೆ ರೆಸ್ಟ್ ಆಫ್ ದ ಇಯರ್ ಆರಾಮಾಗಿ ಓದ್ಬೋದು. ಬೇರೆ ಚಾಪ್ಟರ್ಸ್ ಏನು ಪ್ರಾಬಬಿಲಿಟಿ ಬರ್ಬೋದು ಅಥವಾ ಏನು ಸರ್ಫೇಸ್ ಏರಿಯಾಸ್ ಬರ್ಬೋದು, ಇದನ್ನೆಲ್ಲ ಆರಾಮಾಗಿ ಓದ್ತೀರಾ. ಬಟ್ ರೈಟ್ ನಾವು ಫಿನಿಶ್ ಆಫ್ ಟ್ರಿಗ್ನೋಮೆಟ್ರಿ ಬಿಕಾಸ್ ರೆಸ್ಟ್ ಆಫ್ ದ ಇಯರ್ ತಲೆನೋವು ಕೊಡುವಂತಹ ಚಾಪ್ಟರು ಟ್ರಿಗ್ನೋಮೆಟ್ರಿ. ಓಕೆ, ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ಸ್ನ ಈಗಲಿಂದಾನೇ ತಿಳ್ಕೊಳ್ಳಿ ಬಿಕಾಸ್ 3 ಮಾರ್ಕ್ಸ್ ಪಕ್ಕ ಬರುತ್ತೆ. ಆ್ಯಂಡ್ ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ಸ್ ತಿಳ್ಕೊಳ್ಳೋದೇ ಇಲ್ಲ ನೀವು, ಕೊನೆವರೆಗೂ ಇದನ್ನು ಸ್ಟ್ರಗಲ್ ಮಾಡ್ತಿರ್ತೀರ. ಅದು ಬಿಟ್ಟರೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಚಾಪ್ಟರ್ ಏನಿದೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನನ್ನ ಸಜೆಷನ್ ಕೇಳ್ತೀರಾ ಅಂದರೆ ಇವಾಗಲಿಂದಾನೇ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ನ ಓದ್ಕೊಳ್ಳೋಕೆ ಶುರು ಮಾಡಿ ಬಿಕಾಸ್ ಇದು ಪಾರ್ಟ್ 2 ಅಲ್ಲಿ ಲಾಸ್ಟ್ ಚಾಪ್ಟರ್ ಆಗಿ ಬರುತ್ತೆ. ಓಕೆ, ಕೆಮಿಸ್ಟ್ರಿಗೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿಬಿಟ್ರೆ ತುಂಬ ದೊಡ್ಡ ಚಾಪ್ಟರು ಲಾಸ್ಟ್ ಬೋರ್ಡ್ ಎಕ್ಸಾಮ್ ಹತ್ರ ಬಂದಾಗ ತಲೆ ಬ್ರೇಕ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ. ಸೊ ಡೋಂಟ್ ಡೂ ದಟ್. ಸ್ಟಾರ್ಟ್ ಲರ್ನಿಂಗ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ಅದರಲ್ಲೂ ಕೂಡ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಈಗಲಿಂದಾನೇ ಓದಲಿಕ್ಕೆ ಶುರು ಮಾಡಿ. ನೆಕ್ಸ್ಟು ಡಯಾಗ್ರಾಮ್ಸ್ ಮಕ್ಕಳ. ಸೈನ್ಸಲ್ಲಿ ಡಯಾಗ್ರಾಮ್ಸ್, ಬರೀ ಡಯಾಗ್ರಾಮ್ಸಿಂದ 12ರಿಂದ 16 ಮಾರ್ಕ್ಸ್ಗಳು ಬರುತ್ತೆ. ಓಕೆ, ಸೊ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಡಯಾಗ್ರಾಮ್ಸ್ ರೈಟ್ ಅವೇ. ಬ್ರೈನ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಇದನ್ನೆಲ್ಲ ಈಗಲಿಂದಾನೇ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. ಸೋಷಿಯಲಲ್ಲಿ ಮ್ಯಾಪ್ ವರ್ಕ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಲಾಸ್ಟ್ವರೆಗೂ ಇಟ್ಕೋಬೇಡಿ, ಕನ್ಫ್ಯೂಸ್ ಆಗ್ತೀರಾ ತುಂಬ. ಅದು ಬಿಟ್ಟರೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಚಾಪ್ಟರ್ ತುಂಬ ದೊಡ್ಡ ಚಾಪ್ಟರ್, ತುಂಬ ಡೇಟ್ಸ್ ಬರುತ್ತೆ, ತುಂಬ ಇವೆಂಟ್ಸ್ ಬರುತ್ತೆ. ಸ್ಟಾರ್ಟ್ ಸ್ಟಡಿಯಿಂಗ್ ದಿಸ್ ರೈಟ್ ನೌ. ಆ್ಯಂಡ್ ಗ್ರಾಮರ್, ಲ್ಯಾಂಗ್ವೇಜಸಲ್ಲಿ ಗ್ರಾಮರಿನ ಬೇಸಿಕ್ಸ್ನ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿ. ಇದನ್ನು ಮಾಡಿಬಿಟ್ರೆ ರೆಸ್ಟ್ ಆಫ್ ದ ಇಯರ್ ನೀವು ಆರಾಮಾಗಿ ಓದ್ಕೊಂಡು ಹೋಗ್ಬಿಡ್ತೀರಾ. 10th ವಿಲ್ ನಾಟ್ ಬಿಕಮ್ ಡಿಫಿಕಲ್ಟ್ ಫಾರ್ ಯು ಇಫ್ ಯು ಪ್ರಾಕ್ಟಿಸ್ ದಿಸ್ ಚಾಪ್ಟರ್ ರೈಟ್ ನೌ. ಓಕೆ, ಸೊ ಯಾವುದು ಏನು ಬರೀ 20% ಕಾನ್ಸೆಪ್ಟ್ಸ್ ಇದು ಆಯಿತಾ. ಈ 20% ನಿಮಗೆ 80% ರಿಸಲ್ಟ್ನ ತಂದುಕೊಡುತ್ತೆ. 80-20 ರೂಲ್ ಅಂತ ಕರೀತಾರೆ ಇದನ್ನು. ಸೊ ಈ 20% ಸಿಲೆಬಸ್ಸು, ಹೊಸದಾಗಿ ಬರ್ತಿರುವಂಥ ಚಾಪ್ಟರ್ಸು, ಹೊಸದಾಗಿ ಅರ್ಥ ಮಾಡ್ಕೊಳ್ಳುವಂಥ ಕಾನ್ಸೆಪ್ಟ್, ಈ 20%ನ ನೀವು ಕಂಪ್ಲೀಟ್ ಮಾಡಿಬಿಟ್ರೆ 80% ರಿಸಲ್ಟ್ ಈಸ್ ಸೆಕ್ಯೂರ್ಡ್. ಓಕೆ, ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳಬೇಕಂದ್ರೆ ತ್ರಿಕೋನಮಿತಿ ಅಧ್ಯಾಯ ಏನಿದೆ, ಯಾವತ್ತೂ ತಿಳ್ಕೊಂಡಿರುವಂಥ ಅಧ್ಯಾಯ, ದಯವಿಟ್ಟು ಇದನ್ನು ಗಮನ ಕೊಟ್ಟು ಗಣಿತದಲ್ಲಿ ಕಲೀರಿ, ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿ. ಇದು ಬಿಟ್ಟರೆ ಸಮೀಕರಣಗಳನ್ನ ಸರಿದೂಗ್ಸೋದನ್ನ ದಯವಿಟ್ಟು ಕಲ್ತ್ಕೊಳ್ಳಿ ಮಕ್ಕಳ. ಯಾಕಂದರೆ ಕೊನೆವರೆಗೂ ನಿಮಗೆ 3 ಅಂಕಗಳು ಖಡಾಖಂಡಿತವಾಗಿ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಓಕೆ, ಇದು ಬಿಟ್ಟರೆ ನಿಮ್ಮ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯ ತುಂಬ ದೊಡ್ಡ ಅಧ್ಯಾಯ. ನಿಮಗೆ 2ನೇ ವಿಭಾಗದಲ್ಲಿ 2ನೇ ಸೆಮಿಸ್ಟರಲ್ಲಿ ಬರುವಂಥ ಒಂದು ಅಧ್ಯಾಯ ಆಗಿರುತ್ತೆ. ಕೊನೆಯಲ್ಲಿ ನೀವು ತಲೆ ಕೆಡಿಸ್ಕೊಳ್ಳೋ ಬದಲು ಇವಾಗಲಿಂದಾನೇ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನ ಓದಲಿಕ್ಕೆ ಶುರು ಮಾಡಿದ್ರೆ, ಇದರಲ್ಲಿ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಆಗಿರಲಿ, ರಚನೆ ಬರೆಯೋದನ್ನ ಆಗಿರಲಿ, ಏನು ಕಾರ್ಬನ್ ಸಂಯುಕ್ತನ ಹೆಸರಿಸುವ ಪದ್ಧತಿನ ಕಲ್ತ್ಕೊಳ್ಳೋದಾಗಿರಲಿ, ಇದನ್ನು ಈಗಲೇ ಶುರು ಮಾಡಿಬಿಟ್ರೆ ನಿಮಗೆ ಇಡೀ SSLC ಪಠ್ಯಕ್ರಮ ತುಂಬ ಸುಲಭ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅದು ಬಿಟ್ಟರೆ ವಿಜ್ಞಾನದಲ್ಲಿ ರೇಖಾಚಿತ್ರಗಳಿಂದ ನಿಮಗೆ 12ರಿಂದ 16 ಅಂಕಗಳು ಬರುತ್ತೆ. ಇವತ್ತಿಂದಾನೇ ನೀವು ಹೃದಯದ ರೇಖಾಚಿತ್ರ ಆಗಿರಲಿ, ಮೆದುಳಿನ ರೇಖಾಚಿತ್ರ ಆಗಿರಲಿ, ನೆಫ್ರಾನಿನ ರೇಖಾಚಿತ್ರ ಆಗಿರಲಿ, ಇವನ್ನೆಲ್ಲ ಇವತ್ತಿಂದಾನೇ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿ. 12ರಿಂದ 16 ಅಂಕಗಳು ನಿಮ್ಮ ಜೇಬ್ನಲ್ಲಿ ಬಂದು ಬೀಳುತ್ತೆ ವಿಜ್ಞಾನದಲ್ಲಿ. ಅದಾದಮೇಲೆ ಸಮಾಜ ವಿಜ್ಞಾನದಲ್ಲಿ ನಕ್ಷೆ ಕೆಲಸ ಕೊನೆವರೆಗೂ ಗೊಂದಲ ಉಂಟು ಮಾಡುವಂಥ ಒಂದು ಕಾರ್ಯ ಇದು. ಇವಾಗಲಿಂದಾನೇ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿ. ಯುರೋಪಿಯನ್ನರ ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಇದು ನಿಮ್ಮ ಮೊದಲನೇ ಅಧ್ಯಾಯ ಆಗಿರುತ್ತೆ ಸಮಾಜ ವಿಜ್ಞಾನದಲ್ಲಿ. ತುಂಬ ದೊಡ್ಡ ಅಧ್ಯಾಯ, ತುಂಬ ದಿನಾಂಕಗಳು ನೆನ್ಪಿಟ್ಕೋಬೇಕು, ತುಂಬ ಒಂದಷ್ಟು ಘಟನೆಗಳನ್ನ ನೆನ್ಪಿಟ್ಕೋಬೇಕು, ಮನುಷ್ಯರನ್ನ ನೆನ್ಪಿಟ್ಕೋಬೇಕು. ಇದು ತುಂಬ ಕಷ್ಟವಾದ ಅಧ್ಯಾಯ ಆಗಿರುತ್ತೆ. ಇವತ್ತಿಂದಾನೇ ಇದನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿ. ಕತೆ ರೀತಿ ಓದಲಿಕ್ಕೆ ಶುರು ಮಾಡಿ ಆಯಿತಾ. ಯಾವುದೋ ಒಂದು ಸ್ಟೋರಿ ಅಂತ ಅಂದ್ಕೊಂಡು ಇದನ್ನು ಓದಲಿಕ್ಕೆ ಶುರು ಮಾಡಿ. ನಿಮ್ಮ ರೆಸ್ಟ್ ಆಫ್ ದ ಇಯರ್ ಈಸಿ ಆಗಲಿಕ್ಕೆ ಶುರು ಆಗುತ್ತೆ. ಅದು ಬಿಟ್ಟರೆ ಭಾಷೆಗಳಲ್ಲಿ ವ್ಯಾಕರಣ ಅನ್ನೋದು ಕನ್ನಡ ಆಗಿರಲಿ, ಹಿಂದಿ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ವ್ಯಾಕರಣ ತುಂಬ ಗೊಂದಲನ ಉಂಟು ಮಾಡುತ್ತೆ. ಇವಾಗಲಿಂದಾನೇ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿ. ನ್ಯೂಸ್ ಪೇಪರ್ಗಳನ್ನ ಓದಿ, ಟೆಕ್ಸ್ಟ್ ಬುಕ್ಗಳನ್ನ ಓದಿ, ಸ್ಟೋರಿಗಳನ್ನ ಓದಿ, ಹಾಗೂ ನಿಮ್ಮ ಗ್ರಾಮರ್ ಸ್ಕಿಲ್ಸ್ನ ಬೆಳೆಸ್ಕೊಡಿ. ಓಕೆ, ಲಾಸ್ಟ್ ಸ್ಕಿಲ್ಸ್ ಯು ಮಸ್ಟ್ ಬಿಲ್ಡ್ ಟು ಫಿನಿಶ್ ಯೋರ್ ಸಿಲೆಬಸ್ ಅರ್ಲಿ. ಒಂದಷ್ಟು ನೀವು ಸ್ಕಿಲ್ಸ್ನ ಬಿಲ್ಡ್ ಮಾಡಬೇಕು, ಹ್ಯಾಬಿಟ್ಸ್ನ ಬಿಲ್ಡ್ ಮಾಡಬೇಕು, ಅಭ್ಯಾಸಗಳನ್ನ ನೀವು ಕಲ್ತ್ಕೋಬೇಕು. ಯಾವುದಿದು ಅಭ್ಯಾಸಗಳು ಅಂದರೆ ಬರೀ ಓದ್ತಿರೋದಲ್ಲ, ನಾನು 10 ಗಂಟೆ ಓದ್ದೆ, 12 ಗಂಟೆ ಓದ್ದೆ, 6 ಗಂಟೆ ಓದ್ದೆ, ಬರೀ ಓದ್ತಿರೋದಲ್ಲ. ಬರೀ ಓದ್ತಿದ್ರೆ ಬರೀ ಮಾಹಿತಿ ಹೋಗ್ತಾನೇ ಇದೆ, ನಿಮ್ಮ ಮೆದುಳು ಅದನ್ನು ಅರ್ಥ ಮಾಡ್ಕೊಂಡಿಲ್ವೋ ಗೊತ್ತೇ ಆಗೋದಿಲ್ಲ. ಓಕೆ, ಇನ್ಸ್ಟೆಡ್ ಏನು ಮಾಡಬೇಕು, ಸ್ಟಡಿ ಪ್ರಾಕ್ಟಿಸ್. ಓಕೆ, ಓದಿದ್ರಿ,
ನಾನಂತೂ ಇಲ್ಲಿ ಬರುತ್ತೆ ಪೋಮೋಡೋರೋ ಟೆಕ್ನಿಕಿನ ಫ್ಯಾನ್. ಓಕೆನಾ? ಪೋಮೋಡೋರೋ ಟೆಕ್ನಿಕ್ ಏನನ್ನತ್ತೆ, 25 ಮಿನಿಟ್ಸ್ ನೀವು ಸ್ಟಡಿ ಮಾಡಬೇಕು, ಅದಾದಮೇಲೆ 5 ಮಿನಿಟ್ಸ್ ಬ್ರೇಕ್ ತೊಗೋಬೇಕು. ಇಲ್ಲಾಂದರೆ ನಮ್ಮ ಬ್ರೈನ್ ಏನಿದೆ ಅದರ ಕೆಪಾಸಿಟಿ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ. ಓಕೆ, ಸೊ 25 ಮಿನಿಟ್ಸ್ ಸ್ಟಡಿ ಮಾಡಿದ್ಮೇಲೆ ಮಕ್ಕಳ ಯಾವುದೇ ಟೆಕ್ಸ್ಟ್ ಬುಕ್ನ ಯೂಸ್ ಮಾಡ್ಕೊಂಡು ಓದ್ಬೋದು, ಒನ್ ಶಾರ್ಟ್ ವಿಡಿಯೋಸ್ನ, ಸಮ್ಮರಿ ವಿಡಿಯೋಸ್ ಏನೇ ಯೂಸ್ ಮಾಡಿಕೊಂಡು ಓದಬೇಕು. ಕರೆಕ್ಟಾಗಿ ಇನ್ಫಾರ್ಮೇಷನ್ನ ತೊಗೋಬೇಕು, ಮಾಹಿತಿನ ಗ್ರಹಣೆ ಮಾಡಬೇಕು. ಅದಾದಮೇಲೆ 5 ಮಿನಿಟ್ಸ್ ಬ್ರೇಕ್ನ ತೊಗೋತೀರಾ, ಆಯಿತಾ? 5 ನಿಮಿಷ ಬ್ರೇಕ್ನ ತೊಗೊಂಡ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು. ಅಭ್ಯಾಸನ ಹೇಗೆ ಮಾಡ್ತೀರಾ? PYQs, ಹಿಂದಿನ ವರ್ಷದ ಪರಿಹರಿಸಿದ ಪ್ರಶ್ನೆಗಳು, LBAs, ನಿಮ್ಮ ಬೋರ್ಡ್ ಕೊಟ್ಟಿರುವಂಥ LBA ಪ್ರಶ್ನೆಗಳು, ಅಥವಾ ಹೋದ ವರ್ಷದ ಮಾಡೆಲ್ ಕ್ವೆಶನ್ ಪೇಪರ್, ಮಾದರಿ ಪ್ರಶ್ನೆ ಪತ್ರಿಕೆ, ಹೋದ ವರ್ಷದ ಫೈನಲ್ ಎಕ್ಸಾಮ್ ಪೇಪರ್, ಅಂದರೆ ಮಂಡಳಿ ಪರೀಕ್ಷೆಯ ಹೋದ ವರ್ಷದ ಅಂದರೆ 2026ನ ಪ್ರಶ್ನೆ ಪತ್ರಿಕೆ. ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ಬಳಸ್ಕೊಂಡು, ಅಥವಾ ನಿಮಗೆ ಇನ್ಟೆಕ್ಸ್ಟ್ ಕ್ವೆಶನ್ಸ್ ಇದೆ, ಪಠ್ಯಪುಸ್ತಕದ ಒಳಗೆ ಬರುವಂತಹ ಪ್ರಶ್ನೆಗಳು, ಅಥವಾ ಎಕ್ಸಸೈಸಸ್ ಪ್ರಶ್ನೆಗಳು, ಅಭ್ಯಾಸ ಪ್ರಶ್ನೆಗಳು ಪಠ್ಯಪುಸ್ತಕದಲ್ಲಿರುತ್ತೆ. ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಾಂದರೆ ನೀವು ಅನ್ಕೋತೀರಾ ನಾನು ಚೆನ್ನಾಗಿ ಓದಿದ್ದೀನಿ, ಎಲ್ಲ ಬರುತ್ತೆ ನನಗೆ ಅನ್ನೋ ಭ್ರಮೆಯಲ್ಲಿರ್ತೀರ. ನೋ, ಪ್ರಾಕ್ಟೀಸ್ ಮಾಡಿದಾಗ ಎಷ್ಟು ಬರುತ್ತೆ, ಯಾವ ಭಾಗ ನನಗೆ ಬರೋದಿಲ್ಲ, ಯಾವ ಮಾಹಿತಿ ಅರ್ಥ ಆಗಿಲ್ಲ ಅನ್ನೋ ಒಂದು ರಿಯಾಲಿಟಿ ಚೆಕ್ ಆಗುತ್ತೆ ನಿಮಗೆ. ಸೊ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಪ್ರಾಕ್ಟೀಸ್. ಸುಮ್ಮನೆ ಓದ್ತಾನೇ ಹೋಗಬೇಡಿ, ಓದ್ಬಿಟ್ಟು ಅಭ್ಯಾಸ ಮಾಡಿ. ಅದನ್ನು ಈ ವೆಕೇಷನಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಈ ವೆಕೇಷನಲ್ಲಿ ಈ ಪ್ರಾಕ್ಟೀಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಓಕೆ, ಸೊ ದೀಸ್ ವರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒನ್ ಮೋರ್ ಥಿಂಗ್, ನೀವು ಕೊನೆವರೆಗೂ ಇದರ ಮಹತ್ವನ ತಿಳ್ಕೊಳ್ಳಲ್ಲ, ಕೊನೆವರೆಗೂ ಇದರ ಇಂಪಾರ್ಟೆನ್ಸ್ನ ಅರ್ಥ ಮಾಡ್ಕೊಳ್ಳಲ್ಲ, ವಿಚ್ ಇಸ್ ರೈಟಿಂಗ್. ಯಾವಾಗ ಪ್ರಿಪ್ರೇಟ್ರಿ ಎಕ್ಸಾಮ್ ಜಾನ್ವರಿಯಲ್ಲಿ ಬರುತ್ತಲ್ವಾ, ಆವಾಗ ಗೊತ್ತಾಗುತ್ತೆ ನಿಮಗೆ ಇದರ ಇಂಪಾರ್ಟೆನ್ಸ್. ಬಿಕಾಸ್ ಅಲ್ಲಿವರೆಗೂ FA3 essay ಅರ್ಧ ಸಿಲೆಬಸ್ನಲ್ಲಿ ಮಾತ್ರ ಪರ್ಫಾರ್ಮ್ ಮಾಡ್ತೀರಾ. FA ಟೆಸ್ಟ್ ಬರೋದಾಗಿರಲಿ, ಮಿಡ್ ಇಯರ್ ಟೆಸ್ಟ್ ಬರೋದಾಗಿರಲಿ, ಇದರಲ್ಲಿ ಫುಲ್ ಸಿಲೆಬಸ್ ಬರೋದಿಲ್ಲ, ಆಯಿತಾ? ಸಂಪೂರ್ಣ ಪಠ್ಯಕ್ರಮ ಬರೋದೇ ನಿಮ್ಮ ಸರಣಿ ಪರೀಕ್ಷೆಯಲ್ಲಿ. ಅಲ್ಲಿವರೆಗೂ ಬರವಣಿಗೆಯ ಮಹತ್ವ ನಿಮಗೆ ಗೊತ್ತಾಗೋದಿಲ್ಲ. ಬಿಕಾಸ್ 3 hours 15 minutes ಕೂತ್ಕೊಂಡು ಒಂದು ಇಡೀ ಪೇಪರ್ನ ನೀವು ಸಾಲ್ವ್ ಮಾಡಬೇಕು. ಓಕೆ, ಸೊ ರೈಟಿಂಗ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇವತ್ತಿನಿಂದ ರೈಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. ಯಾವುದೋ ಒಂದು ಕ್ವೆಶನ್ನ ತಗೊಳ್ಳಿ, ಬರೀತಾನೆ ಇರಿ, ಬರೀರಿ, ಎಷ್ಟೊತ್ತಾಗತ್ತೋ ಬರೀರಿ. ಒಂದು 10 minutes 20 minutes ಟೈಮರ್ ಹಾಕ್ಕೊಂಡು ಬರೀರಿ. ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಕೊನೆಯಲ್ಲಿ ಹೋಗ್ಬಿಟ್ಟು ಒಳ್ಳೆ ಕೋಳಿ ಗೀಚ್ದಂಗೆ ಗೀಚ್ಕೊಂಡು ಬರೋದಲ್ಲ, ಕ್ಲೀನಾಗಿ ಬರೆಯೋದನ್ನ. ನೀವು ಕರ್ಸಿವ್ ರೈಟಿಂಗಲ್ಲಿ ಬರೆಯೋ ನೆಸೆಸಿಟಿ ಇಲ್ಲ, ಕ್ಲೀನಾಗಿ ಬರೀಬೇಕು, ಟೀಚರ್ಗೆ ಅರ್ಥ ಆಗೋಂಗೆ ಬರೀಬೇಕು. ಆ್ಯಂಡ್ ಆನ್ಸರ್ಸ್ನ ಸ್ಟ್ರಕ್ಚರ್ ಮಾಡೋದನ್ನ ಕಲೀರಿ. ಒಂದು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಯಾವ ವರ್ಡ್ಸ್ನ ಹೈಲೈಟ್ ಮಾಡಬೇಕು, ಆನ್ಸರ್ ಯಾವ ರೀತಿ ಇರಬೇಕು, ಆನ್ಸರಿಗೆ ಒಂದು ಸ್ಟಾರ್ಟಿಂಗ್ ಪಾರ್ಟ್ ಇರುತ್ತೆ, ಮಿಡಲ್ ಪಾರ್ಟ್ ಇರುತ್ತೆ, ಕನ್ಕ್ಲೂಷನ್ ಪಾರ್ಟ್ ಇರುತ್ತೆ. ಸೊ ಈ ಆನ್ಸರ್ನ ಹೇಗೆ ಬರಿಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಶುರು ಮಾಡಿ. ದಟ್ ಈಸ್ ವೇರ್ ಯೋರ್ ಪ್ರಾಕ್ಟೀಸ್ ಕಮ್ಸ್ ಇನ್. ಓಕೆ, ಸೊ ದೀಸ್ ಆರ್ ದ ಸ್ಕಿಲ್ಸ್. ಈ ಸ್ಕಿಲ್ಸ್ನ ಈಗಲೇ ಡೆವಲಪ್ ಮಾಡ್ಕೊಂಡ್ಬಿಟ್ರೆ ಐ ಕ್ಯಾನ್ ಅಶ್ಯೂರ್ ಯು ಅರ್ಧ ವರ್ಷದಲ್ಲಿ ನೀವು ಸಿಲೆಬಸ್ನ ಕಂಪ್ಲೀಟ್ ಅರ್ಧ ವರ್ಷ ಇಲ್ಲ, ನೆಕ್ಸ್ಟು 3-4 ಮಂತ್ಸಲ್ಲಿ ಈಸಿಯಾಗಿ ಸಿಲೆಬಸ್ನ, ವಿಚ್ ಇಸ್ ಅರ್ಧ ವರ್ಷ ಓನ್ಲಿ, ಸಿಲೆಬಸ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ತೀರಾ ಮಕ್ಕಳ. ಆ್ಯಂಡ್ ಬೋರ್ಡ್ ಎಕ್ಸಾಮ್ ಬರೋ ಅಷ್ಟರಲ್ಲಿ ಯು ವಿಲ್ ಬಿಕಮ್ ದ ಮಾಸ್ಟರ್ ಆಫ್ 10 ಸಿಲೆಬಸ್. ಓಕೆ, ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನಾನು ಏನು ಹೇಳಿದೆ, ದ ಗೋಲ್ ಇಸ್ ನಾಟ್ ಟು ಲರ್ನ್ ಎವ್ರಿಥಿಂಗ್. ನೀವು ಎಲ್ಲ ಮುಗಿಸ್ಬಿಟ್ಟು ಏನು ಮಾಡ್ತೀರಾ, ಚೆನ್ನಾಗಿ ಓದೋದನ್ನ ಕಲಿಬೇಕು. ಬೇಗ ಓದೋದಲ್ಲ, ಚೆನ್ನಾಗಿ ಓದೋದನ್ನ ಕಲಿಬೇಕು. ಒಂದು ಪಠ್ಯಕ್ರಮ ಕೊಟ್ಟಿದ್ದಾರೆ, ಒಂದು ಸಿಲೆಬಸ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ರೀಸನ್ ಇರತ್ತೆ. ಇದನ್ನು ಹರಿಬರಿಯಲ್ಲಿ ನೀವು ಓದಿ ಮುಗಿಸಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ಓಕೆ, ದ ಗೋಲ್ ಇಸ್ ಟು ಬಿಲ್ಡ್ ಸ್ಕಿಲ್ಸ್ ಟು ಸ್ಟಡಿ ಎವ್ರಿಥಿಂಗ್ ವೆಲ್ ಆ್ಯಂಡ್ ಕಂಫರ್ಟೇಬಲಿ. ರೆಸ್ಟ್ ಆಫ್ ದ ಇಯರ್, ನಿಮ್ಮ ಉಳಿದಿರುವಂತಹ ಪೂರ್ತಿ SSLC ವರ್ಷನ ಆರಾಮಾಗಿ ನೀವು ಕಳಿಬೇಕಂದ್ರೆ ಇವಾಗ ನೀವು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು. ಇವಾಗ ಸರಿಯಾಗಿ ಒಂದಷ್ಟು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಆ್ಯಂಡ್ ದೀಸ್ ಆರ್ ದ ಹ್ಯಾಬಿಟ್ಸ್ ದಟ್ ಐ ಹ್ಯಾವ್ ಸ್ಪೋಕನ್ ಅಬೌಟ್. ಓಕೆ, ಎಸ್, ಸೊ ದಿನಾಗಲೂ 1.5 to 2 ಗಂಟೆ ಸಮ್ಮರ್ ವೆಕೇಷನಲ್ಲಿ ಸ್ಪೆಂಡ್ ಮಾಡಿ ಮಕ್ಕಳ, ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದಿನಾಗಲೂ 1.5 to 2 ಗಂಟೆ ದಯವಿಟ್ಟು ನೀವು ಅಧ್ಯಯನದ ಮೇಲೆ ಕಳಿಯೋಕ್ಕೆ ಶುರು ಮಾಡಿ. ಓಕೆ, ಸೊ ಐ ಹೋಪ್ ದಿಸ್ ವಿಡಿಯೋ ಹ್ಯಾಸ್ ಹೆಲ್ಪ್ಡ್ ಯು ಅ ಲಾಟ್. ಐ ಹೋಪ್ ಸಮ್ಮರ್ ವೆಕೇಷನ್ನ ತುಂಬ ಪ್ರೊಡಕ್ಟಿವ್ ಆಗಿ ಕಲಿತೀರಾ, ಹಾಗೂ ಒಳ್ಳೆ ರೀತಿಯಲ್ಲಿ ನಿಮ್ಮ 10th ಸಿಲೆಬಸ್ನ ಟ್ಯಾಕಲ್ ಮಾಡಲಿಕ್ಕೆ ರೆಡಿ ಆಗ್ತೀರಾ ಅನ್ನೋ ನನ್ನ ಭಾವನೆ ಇದೆ. ಇದೇ ರೀತಿ ಇನ್ನಷ್ಟು ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ.
And full, if you are excited about finishing the syllabus or at least starting off the syllabus, ಬೇಗ ಹೋಗಿ ವಿಡಿಯೋ ಏನಿದೆ ಇದನ್ನು ಲೈಕ್ ಮಾಡಿ ಮಕ್ಕಳ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಾಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಇಷ್ಟ ಆಯಿತು ಅಂದರೆ ಸಮ್ಮರ್ ಅಂತ ಕೂಡ ಕಾಮೆಂಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟುಡೇಸ್ ವಿಡಿಯೋ. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.